ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನ್ನ ಆಲ್ರೆಡಿ ಮಾತಾಡ್ತಿರೋದು. ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ನಾವು ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಉದ್ಯಮ ರಂಗ ಅಂತೇಳಿ ಸಣ್ಣ ಪುಟ್ಟ ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ನಾವು ಮೊದಲನೇದಾಗಿ ಒಂದು ವಿಡಿಯೋ ಮಾಡಿದ್ವಿ ನರ್ಸರಿ ಬಗ್ಗೆ. ವಿದೇಶ ತಳಿಯ ಗಿಡಗಳು ಲಭ್ಯವಿದೆ ಇಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಾಲೀಕರ ಹತ್ರ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ, ಇದು ಚನ್ನಪಟ್ಟಣ ಸೈಯದ್ ಅಲಿ ನ್ಯೂ ಮಾಡರ್ನ್ ನರ್ಸರಿ ಗಾರ್ಡನ್, ಖುಷಿ ಮಾರ್ಕೆಟ್ ಪಕ್ಕ, ಓಲ್ಡ್ ಹೈವೇ ಆಪೋಸಿಟ್. ಓಲ್ಡ್ ಹೈವೇ ಪಕ್ಕ ಇರೋದು. ಇದು ನಮ್ಮ 1935 ನಮ್ಮ ತಾತ ಅವರು, ನಮ್ಮ ದೊಡ್ಡಪ್ಪ ಅವರು, ನಮ್ಮ ತಂದೆ, ಈಗ ನಾವು 4ನೇ ಜನರೇಷನ್ ಇದು 1935 ನಮ್ಮ ತಂದೆ ಕಾಲಿಂದ ಇದು ನರ್ಸರಿ ಮಾಡ್ತಾಯಿದ್ವಿ ನಾವು. ಇಲ್ಲಿ ಆಲ್ರೌಂಡ್ ನಿಮಗೆ ಒಂದು 300 ವೆರೈಟಿ ಸಿಗುತ್ತೆ. ನಿಮಗೆ ಫ್ರೂಟ್ಸ್ ಪ್ಲ್ಯಾಂಟ್ಸು ನಿಮಗೆ ಯಾವ ವೆರೈಟಿ ಬೇಕಂತ ಸಿಗುತ್ತೆ. ಸಪೋಟ, ಸೀಪೆ, ದಾಳಂಬಿ, ಈ ಥರ ಬೇಜಾನ್ ವೆರೈಟಿ ಸಿಗುತ್ತೆ. ಎಕ್ಸಾಟಿಕ್ ಫ್ರೂಟ್ ಎಲ್ಲ ಐತೆ. ಆಮೇಲೆ ಮ್ಯಾಂಗೋಲ್ಲೇ ಒಂದು 25 ವೆರೈಟಿ ಐತೆ. ನಾಮ್ಡಾಕು, ಮಿಯಾಜಕ್ಕಿ, ಬ್ಲ್ಯಾಕ್ ಮ್ಯಾಂಗೋ, ಥೈಲ್ಯಾಂಡ್ ಮ್ಯಾಂಗೋ, ಬನಾನಾ ಮ್ಯಾಂಗೋ ಎಲ್ಲನೂ ಗಿಡ ಸಿಗುತ್ತೆ. ನಮ್ಮ ರೈತರ ಬಂದವರು ಫಸ್ಟು ನಮ್ಮ ಚನ್ನಪಟ್ಟಣಕ್ಕೆ, ನಮ್ಮ ನರ್ಸರಿಗೆ, ಸೈಯದ್ ಅಲಿ ನ್ಯೂ ಮಾಡರ್ನ್ ನರ್ಸರಿಗೆ ಭೇಟಿ ಕೊಟ್ಟು ನಮ್ಮ ನರ್ಸರಿಲಿ ಏನು ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಅದು ಗಿಡ ತೊಗೊಳ್ಳಿ. ಸರ್ ಇದು ರತ್ನಗಿರಿ ಆಲ್ಫಾನ್ಸು, ಇದು 3 ವರ್ಷದ್ದು, ಇದು 60 kg ಬ್ಯಾಗು. ಎಲ್ಲ ಟ್ರೋನಿಂಗ್ ಎಲ್ಲ ಮಾಡಿ ಮಡಗಿದ್ದೀವಿ. ನಮ್ಮ ರೈತರ ಬಂದವರು ಈ ಗಿಡ ತೊಗೋಬೋದು. ಇದರಲ್ಲಿ 3 ಸ್ಟೆಪ್ ಬರ್ತದೆ. 1 ವರ್ಷದ ಬರ್ತದೆ, 2 ವರ್ಷದ ಬರ್ತದೆ, ಇದು 3 ವರ್ಷದ್ದು. ಇದು ರತ್ನಗಿರಿ ಆಲ್ಫಾನ್ಸು, ಎಲ್ಲ ಟ್ರೋನಿಂಗ್ ಮಾಡಿ ಮಡಗಿದ್ದೀವಿ. ಎಲ್ಲ ಇದು 6 ಅಡಿ ಬರ್ತದೆ, 60 kg ಬ್ಯಾಗು. ಈ ಗಿಡನೂ ಸಿಕ್ಕುತ್ತೆ ನಮ್ಮ ತಾವು. 10 ಅಡಿಕೆ, ಇದು 1 ವರ್ಷದ ಗಿಡ. ಇದು 10 kg ಬ್ಯಾಗು. ಇದು ಬರ್ತದೆ ನಿಮಗೆ 6 ಅಡಿ ಬರ್ತದೆ. ನಿಮಗೆ 1 ಅಡಿ ಸಿಕ್ಕುತ್ತೆ, 2 ಅಡಿ ಸಿಗುತ್ತೆ, 3 ವರ್ಷದ ಸಿಗುತ್ತೆ, 3 ಅಡಿ 8 ಅಡಿ ಸಿಗುತ್ತೆ. ಇದು ಬಂದು 1 ವರ್ಷದ ಗಿಡ. ತೀರ್ಥಹಳ್ಳಿ ಅಡಿಕೆ, ಇದು ನಾಟಿ ಅಡಿಕೆ, 10 kg ಬ್ಯಾಗು. ಇದು ಬರ್ತದೆ 5 ಅಡಿ ಬರ್ತದೆ, 5 ರಿಂದ 6 ಅಡಿ ಬರ್ತದೆ. ಸರ್ ನಿಮ್ಮ ಹತ್ರ ಇದೊಂದು ವೆರೈಟಿನ ಇರೋದು, ಇನ್ನು ಬೇರೆ ಬೇರೆ ಇಲ್ಲ, ಸ್ವರ್ಣಮಂಗಲ 65 ಐತೆ, ಹೈಬ್ರಿಡ್ ಐತೆ, 3 ವೆರೈಟಿ ಐತೆ ಅಡಿಕೆಯಲ್ಲಿ. ನಮ್ಮ ರೈತರು ಬಂದು ಅದೆಲ್ಲ ಯಾವುದು ಹಾಕೋದಿಲ್ಲ. ತುಂಬ ರಿಟರ್ನ್ಗೆ ಅಂದರೆ ತೀರ್ಥಹಳ್ಳಿ ನಾಟಿ ಅಡಿಕೆ ಅದು ಮಾತ್ರ ತಗೋದು ಅಷ್ಟೇ. ತೆಂಗು ಟಿಪ್ ಟು ಟಾಲ್ 60 kg ಬ್ಯಾಗು. ಇದು 3 ವರ್ಷದ ಗಿಡ. ಕಾಯಿ ಬರೋಕ್ಕೆ ಇನ್ನೂ 4 ವರ್ಷ ಬೇಕು ಸರ್. ಇದು ನಾಟಿ, ಪ್ಯೂರ್ ನಾಟಿ, ಟಿಪ್ ಟು ಟಾಲ್ 60 kg ಬ್ಯಾಗು. ಇದು ಬರ್ತದೆ 12 ರಿಂದ 14 ಅಡಿ ಬರ್ತದೆ. ಇದು 60 kg ಬ್ಯಾಗು. ಈ ಗಿಡ ಸಿಗುತ್ತೆ. ಇದು 3 ವರ್ಷದ್ದು, 2 ವರ್ಷದ ಐತೆ, 1 ವರ್ಷದ ಐತೆ. ಆಮೇಲೆ ಹೈಬ್ರಿಡು ಐತೆ, D-T ಐತೆ, TVT ಐತೆ, ಸಿಲೋನ್ ಡಾರ್ಫ್ ಐತೆ, ಸಿಲೋನ್ ಎಲ್ಲೋ ಐತೆ. ಇದು ಮ್ಯಾಂಗೋ ಫುಲ್ಲು ರತ್ನಗಿರಿ ಆಲ್ಫಾನ್ಸ್ ಪೂರ ಎಲ್ಲ 3 ವರ್ಷದ ರತ್ನಗಿರಿ ಆಲ್ಫಾನ್ಸ್. ಇದು ತೀರ್ಥಹಳ್ಳಿ ಅಡಿಕೆ, ನಾಟಿ ಅಡಿಕೆ. ತೆಂಗು ಎಂಡಿರಿಗೆ ಮಾತ್ರ ಸರ್, ಕೊಬ್ಬರಿ ಇಲ್ಲ, ಕಾಯಿ ಇಲ್ಲ ಆಗೋದಿಲ್ಲ, ಬರೀ ಎಂಡಿರಿಗೆ ಮಾತ್ರ. ನಮ್ಮ ರೈತರ ಬಂದರೆ ಮನೆ ಮುಂದೆ 1-2 ನಡ್ಕೊಳ್ಳಿಗೆ ಇದು ಅನುಕೂಲ. ಇದೇ ಪೂರ ತೋಟ ಮಾಡಿದ್ರೆ ಮಾಡ್ಬೋದು. ಸ್ವಲ್ಪ ನೀರು ಜಾಸ್ತಿ ಬೇಕು ಅದಕ್ಕೆ. ನೀವು ಬಯಲು ಭೂಮಿಲಿ ಹಾಕಿದ್ರೆ ಬರೋದಿಲ್ಲ ಸರ್. ತುಂಬ ಮನೆ ಹಿತ್ತಲಲ್ಲಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಬರ್ತದೆ. ಇದು 1-2 ಹಾಕೋಬೇಕು. ಇದು ಬರೀ ಎಂಡಿರು. ಇದರಲ್ಲಿ 4 ಕಲರ್ ಐತೆ. ಗ್ರೀನ್ ಐತೆ, ಆರೆಂಜ್ ಐತೆ, ಎಲ್ಲೋ ಐತೆ, ಆರೆಂಜು, ಗ್ರೀನ್, ಕೆಂದ 4 ವೆರೈಟಿ ಇದು ಸಿಕ್ಕುತ್ತೆ. ಮಲೇಷಿಯನ್ ಗ್ರೀನು, ಮಲೇಷಿಯನ್ ಎಲ್ಲೋ, ತೈವಾನ್ ಪರ್ಪಲ್ ಒಂದೈತೆ. ಇದರಲ್ಲಿ TVT ಒಂದೈತೆ, D-T ಒಂದೈತೆ. ಇದು 4 ಇಷ್ಟಪಲ್ ಬರ್ತದೆ. ಇದು ಕಾಯಿ ಬರಲ್ಲ, ಕಾಯಿ ಇಲ್ಲ ಸರ್. ಕಾಯಿ ಕೊಬ್ಬರಿ ಬರ್ತದೆ, ಅದು ಬರೋದಿಲ್ಲ ಅಂದ್ಬಿಡ್ತೀವಿ. ಯಾಕಂದರೆ ಅದು ನೀರು ಜಾಸ್ತಿ ಇರ್ತದಲ್ವಾ, ಅದು ಸಮದೋಗೋದಿಲ್ಲ. ನೀವು ಕಾಯಿ ಮಾಡಿಬಿಟ್ಟು ಕೊಬ್ಬರಿ ಮಡಗ್ತ ಸರ್, ಕೊಬ್ಬರಿ ಕೊಳ್ತೋಯ್ತದೆ. ಅದಕ್ಕೆ ಅದು ಮಾಡೋದಿಲ್ಲ. ಬರೀ ಎಂಡ್ರಿಗೆ ಮಾತ್ರ ಪರ್ಸ್ಪರ್ ಅದು. ನೋಡಿ ಸ್ಟ್ರಾಬೆರಿ ಗೋವಾ, ಇದು ಬಿಗ್ ಬ್ಯಾಗು, ದೊಡ್ಡ ಸೈಜು, 60 kg ಬ್ಯಾಗ್. ಇದು ಇದೆಲ್ಲ ನಿಮ್ಗೆ 8 ರಿಂದ 8 ಅಡಿ ಬರ್ತದೆ, 6 ರಿಂದ 8 ಅಡಿ ಬರ್ತದೆ ನೋಡಿ ಸರ್. ಸ್ಟ್ರಾಬೆರಿ ಗೋವಾ ಇದು 60 kg ಬ್ಯಾಗು. 50 kg ಬ್ಯಾಗು, 70 kg ಬ್ಯಾಗು, 150 kg ಬ್ಯಾಗ್ ಅಂತಿರಲ್ವಾ? ಹೌದು. ಏನು ವ್ಯತ್ಯಾಸ? 5 kg ಬ್ಯಾಗಲ್ಲಿ ಬಂದು 1 ವರ್ಷದ ಗಿಡ, 20 kg ಬ್ಯಾಗಲ್ಲ 2 ವರ್ಷದ ಗಿಡ, 3 ವರ್ಷದ ಗಿಡ ಬಂದು 60 kg ಬ್ಯಾಗು. ಇದು 60 kg ಬ್ಯಾಗ್ ಅಂದ್ರೆ ಟ್ರೋನಿಂಗ್ ಮಾಡಿಬಿಡ್ತೀವಿ ನೋಡಿ. 60 kg ಬ್ಯಾಗ್ ಅಂದರೆ 1 ನಿಮಿಷ ಇದು ತೋರಿಸ್ತೀನಿ. ತೋರಿಸಿ ಸರ್ ನಮಗೆ. ಇದು 60 kg ಬ್ಯಾಗು. ನೀವು ಎತ್ತಿ ಕುಲುಕಿದ್ರು ಏನಾಗೋಲ್ಲ ನೋಡಿ ಸರ್. ನೋಡಿ ಸರ್, ಇಷ್ಟು ಇದು 3 ವರ್ಷ ಆಗಿದೆ ಇದು ಗಿಡಕ್ಕೆ. ಇದು ಫುಲ್ ರೆಡಿ ಪ್ಲಾಂಟ್ಸು. ಇದೆಲ್ಲ ಟ್ರೋನಿಂಗ್ ಮಾಡಿದ್ವಿ ನೋಡಿ. ಇಲ್ಲಿ ಕಟ್ ಮಾಡಿದ್ವಿ 4 ಬಂದಿದೆ. ಇಲ್ಲಿ ಕಟ್ ಮಾಡಿದ್ವಿ 4, 8, 8, 16, 24 ಎಲ್ಲ ಟ್ರೋನಿಂಗ್ ಮಾಡಿ ಮಡಗಿ ನೋಡಿ. 3 ವರ್ಷ ಗಿಡ ಬಿಟ್ಟು ಸುಮ್ಮನೆ ಗಿಡ ಬೆಳೆಸಿಲ್ಲ. ಎಲ್ಲ ಗಿಡ 3 ವರ್ಷ ಟ್ರೋನಿಂಗ್ ಮಾಡಿ ಮಡಗಿದ್ದೀವಿ. ಇನ್ನು ನಮ್ಮ ರೈತರ ಬಂದವ್ರು ತಗೋಗಿ ಸುಮ್ಮನೆ ಹಾಕೋದಷ್ಟೇ. ಟ್ರೋನಿಂಗ್ ಏನು ಮಾಡೋಂಗಿಲ್ಲ. ಬೇರೆ ಏನು ಕೆಲಸ ಇರಲ್ಲ. ನೀವು 1 ವರ್ಷ ಗಿಡ ತಗೊಂಡು ಟ್ರೋನಿಂಗ್ ಮಾಡಬೇಕು. ಇದಕ್ಕೇನು ಮಾಡೋಂಗಿಲ್ಲ. ಎಲ್ಲ ರೆಡಿ ಗಿಡ. ನೀವೇನಿಲ್ಲ ಈಗ ಬರೀ ಹಣ್ಣು ತಗೊಳ್ಳೋ ಅಷ್ಟೇ. ಈ ವರ್ಷ ಹಣ್ಣು ಬರ್ತಿದೆ ಈ ಗಿಡಕ್ಕೆ. ಡಿಫ್ರೆನ್ಸ್ ಇರುತ್ತೆ. ಹೌದು ಸರ್. ಈಗ ಉದಾಹರಣೆ, ಈಗ ನೀವು 1 ವರ್ಷದ್ದು
ದಾಳಂಬಿ ತೊಗೊಂಡ್ರೆ ಸೀತಾಫಲ ತೊಗೊಂಡ್ರೆ 150 ರೂಪಾಯಿ 200 ರೂಪಾಯಿ ಇರ್ತದೆ. ಅದೇ ನೀವು ದೊಡ್ಡ ಗಿಡ ತೊಗೊಂಡ್ರೆ ರೇಟ್ ಜಾಸ್ತಿ ಆಗುತ್ತೆ. ಓಕೆ. ಇದು ನಾಮ್ಡಾಕ್, ಆಲ್ ಸೀಸನ್ ನಾಮ್ಡಾಕು. ಇದೆಲ್ಲ ವರ್ಷ ಪೂರ ಇರ್ತದೆ ಹಣ್ಣು. ನೋಡಿ ಇವಾಗ ಹೂವು ಬಂದಿದೆ. ಈಗ ಮೊನ್ನೆ ಕಾಯಿ ಇತ್ತು ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ನೋಡಿ ಎಲ್ಲ ಹೂವು ಬಂದಿದೆ. ಈಗ ಎಲ್ಲಾದ್ರೂ ಹೂವು ಆಯ್ತು ನೋಡಿ. ಇದೆಲ್ಲ ಕಾಯಿ ಇತ್ತು ಕಿತ್ಬಿಟ್ಟವ್ರೆ. ನೋಡಿ ಹೂವು ನಾಮ್ಡಾಕ್. ಮ್ಯಾಂಗೋಲಿ ನಾಮ್ಡಾಕ್ ಐತೆ, ಮಿಯಾಜಕಿ ಐತೆ, ಆಮೇಲೆ ಬ್ಲ್ಯಾಕ್ ಮ್ಯಾಂಗೋ ಐತೆ, ಆಲ್ ಸೀಸನ್ ಮ್ಯಾಂಗೋ ಐತೆ, ಕಟ್ಟಿಮಣಿ ಐತೆ, ಸೇಂದೂರ ಐತೆ, ರಸ್ಪುರಿ ಐತೆ, ಮಲ್ಲಿಕಾ ಐತೆ, ತೋತಾಪುರಿ ಐತೆ, ನೀಲಮ್ ಐತೆ, ದಸೇರಿ ಐತೆ, ಆಮೇಲೆ ಕೇಸರ್ ಐತೆ. ಇನ್ನೊಂದು ಒಂದು 24 ವೆರೈಟಿ ಮ್ಯಾಂಗೋಲ್ ಐತೆ. ನಿಮಗೆ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ, ದೊಡ್ಡದು ಚಿಕ್ಕದು ಮೀಡಿಯಮ್. ನೀವು ಅದರಲ್ಲಿ ನೋಡ್ಕೊಬೋದು. ಬನ್ನಿ ನೋಡಿ, ಇದು ವೈಟ್ ಜಮ್ನಲ್ಲೇ. ಇದು ರೆಡಿ ಪ್ಲ್ಯಾಂಟ್ಸು. ನೇರಳೆ. ಹೌದು, ನೇರಳೆ ವೈಟು. ನೇರಳೆಲ್ಲ 5 ಥರ ಐತೆ ಸರ್. ಓಕೆ. ನಮ್ಮ 5 ಥರ ನಿಮ್ಗೆ ತೋರಿಸ್ತೀನಿ ಈಗ. ಇದು ವೈಟ್ ಜಮ್ನಲ್ಲೇ. ಇದು 3 ವರ್ಷದ ಗಿಡ. ಓಕೆ. ಇದು ಬನ್ನಿ, ಇದು ಡೆಂಗ್ ಸೂರ್ಯ. ಡೆಂಗ್ ಸೂರ್ಯ ಹಲ್ಸು. ಇದು 3 ವರ್ಷದ ಗಿಡ. ಎಸ್ ಸರ್. ಡೆಂಗ್ ಸೂರ್ಯ. ಡೆಂಗ್ ಸೂರ್ಯ. ಓಕೆ. ಫುಲ್ ರೆಡ್ ಬರ್ತದೆ ಡೆಂಗ್ ಸೂರ್ಯ. ಇದು ಬನ್ನಿ, ಇದು ನೋಡಿ ಸೀಬೆ. ಸೀಬೆನಾ? ಹೌದು. ಓಕೆ ಓಕೆ. ಬನ್ನಿ, ಇದು ಎಕ್ಸಾಟಿಕ್ ಫ್ರೂಟಾ ಸರ್ ಅದು? ಇಲ್ಲ ಸೀಬೆನೆ. ಸೀಬೆ 4 ಥರ ಇದೆ ಸರ್, 4-5 ವೆರೈಟಿ ಐತೆ. ಇದು ಅಲಾಹಾಬಾದ್ ಸಫೇದ. ಓಕೆ. ಬನ್ನಿ, ಇದು ನೋಡಿ ಬಾರ್ಬರ್ ಚೆರಿ. ಇದು 3 ವರ್ಷದ ಗಿಡ. ಇದು ರೆಡಿ ಪ್ಲಾಂಟ್ಸ್ ಎಲ್ಲ. ಇದು ನೋಡಿ, ಇದು ಸೋಡಾಮನ್ ಚೆರಿ. ಇದು ಬಾರ್ಬರ್ ಚೆರಿ, ಬೇಬಿ ಚೆರಿ. ಇದು ಟಮಾಟೋ ಥರ ಬರ್ತದೆ. ನಮ್ಮ ಫೋಟೋ ನೆಕ್ಸ್ಟ್ ವೀಕಲ್ಸ್ ಎಲ್ಲ ಫೋಟೋ ಹಾಕ್ತೀನಿ. ಈ ಸದ್ಯಕ್ಕೆ ಫೋಟೋ ಇಲ್ಲ ಅದರಲ್ಲಿ. ಇದು ಮಿಲ್ಕ್ ಫ್ರೂಟು. ಈ ಮಿಲ್ಕ್ ಫ್ರೂಟ್ ನಿಮಗೆ ಒಂದು 8 ಅಡಿ ಬರ್ತದೆ. ಇದು ಮಿಲ್ಕ್ ಫ್ರೂಟ್ ಗೋಲ್ಡನ್. ಇದು ನೋಡಿ, ಇದು ಫುಲ್ ನೋಡಿ ಗೋಲ್ಡನ್, ಎಲ್ಲ ಗೋಲ್ಡನ್. ಓಕೆ. ಇದು ಬ್ಯಾಕ್ ಸೈಡ್ ಎಲ್ಲ ಗೋಲ್ಡನ್ ಇರ್ತದೆ ನೋಡಿ. ಇದು ಮ್ಯಾಂಗೋ ತೋತಾಪರಿ. ಇದು ಕಿಷ್ಟಿಗಿರಿ. ಇದು ಮ್ಯಾಂಗೋ ತೋತಾಪರಿ ಕಿಷ್ಟಿಗಿರಿ. ಇದು ಓಕೆ. ಇದು 3 ವರ್ಷದ ಗಿಡ, 1 ವರ್ಷದ ಐತೆ. ಇದು ಅವಕಾಡು ಗ್ರೀನ್ ಬಲ್ಪು, 60 kg ಬ್ಯಾಗು. ಈ ವರ್ಷ ಹಣ್ಣು ಬರ್ತದೆ. ನಾನು ವಿಡಿಯೋ ಮಾಡಿದ್ದೀನಿ, ಈಗ ಹೋದವಾರ ಬಿಟ್ಟಿದ್ದು, ಅದು ತೋರಿಸ್ತೀನಿ ನಿಮಗೆ. ಇದು ಅವಕಾಡು 3 ವರ್ಷದ ಗಿಡ. ಇದು ಈ ವರ್ಷನೇ ಹಣ್ಣು ಬರ್ತದೆ. ಇದು ರತ್ನಗಿರಿ ಆಲ್ಫಾನ್ಸು. 1 ವರ್ಷದ ಗಿಡ. ಇದು 1 ವರ್ಷದ ಗಿಡ. ಇದು ನಿಮಗೆ 5 ಅಡಿ ಬರ್ತದೆ. 5 ಅಡಿ ಬರ್ತದೆ. ಇದು ನೋಡಿ, ಇದೆಲ್ಲ ಬನ್ನಿ, 1 ನಿಮಿಷ ಬನ್ನಿ. ಇದು 5 ಅಡಿ ಬರ್ತದೆ ಗಿಡ. ಇದು ಡಬಲ್ ಸ್ಟೋನು ತೋರಿಸ್ಬಿಡ್ತೀನಿ. ಡಬಲ್ ಸ್ಟೋನು ನೋಡಿ, 1, 2 ಡಬಲ್ ಸ್ಟೋನ್. ಇದು ಫುಲ್ ರಫ್ಯೂಸು. ನಮ್ಮ ಗಿಡ ಏನಾದ್ರೂ ಫುಲ್ ಬಿಸಿಲಲ್ಲಿ ಮಡಗಿದ್ದೀವಿ. ಓಕೆ. ಗಿಡ ನಾವು ನೀರು ಜಾಸ್ತಿ ಕೊಡೋದಿಲ್ಲ, ಸುಮ್ಮನೆ ತಂಡಿ ಮಡಗೋದು ಅಷ್ಟೇ. ನೀವು ಈಗ ತಗೋಗಿ ಗಿಡ ಹಾಕಿದ್ರೆ ಒಂದು ಗಿಡ ಫೇಲ್ ಆಗೋದಿಲ್ಲ. ಎಲ್ಲ ಫುಲ್ ರಫ್ಯೂಸು. ನೋಡಿ ಏನು ಫುಲ್ ರಫ್ಯೂಸು. ಯಾವುದು ಜೈಂಟು ಕಟ್ಕೊಡೋದು ಮುರಿದೋಗೋದು ಏನು ಇಲ್ಲ ಇಲ್ಲಿ. ಫುಲ್ ಪಕ್ಕ ಗ್ರಾಫ್ಟಿಂಗ್ ಆಗಿದೆ, ಪಕ್ಕ ಟೋನಿಂಗ್ ಮಾಡಿ ಮಡಗಿದ್ದೀವಿ. ಈಗ ಬರೀ ಭೂಮಿಗೆ ಹಾಕುವ ಅಷ್ಟೇ ನೀವು ನೋಡಿ. ಇದು ವಾಟರ್ ಆಪಲ್ ರೆಡ್ಡು. ಇದು ಕಾಟನ್ ಜಾಮೂನು. KG 10 ಬಂತ ಇರೋದಲ್ಲ, ಇದು KG 10 ಅಂತ ಇರೋದಲ್ಲ, ಇದು 3 ವರ್ಷದ ಗಿಡ. ಇದೆಲ್ಲ ಕಾಯಿ ಬಿಟ್ಟಿದ್ದು, ಈಗೆಲ್ಲ ಕಿತ್ತಾಕ್ಬಿಟ್ಟಿದ್ವಿ. ಈ ಕಾಯಿ ಬಿಟ್ಟಿದ್ರಲ್ಲಿ ನೋಡಿ. ಇದು ತೈವಾನ್ ವೈಟ್ ಸೀಬೆ. ಇದು ಲಿಚ್ಚಿ. ಇದು ವಾಟರ್ ಆಪಲ್ ರೆಡ್ಡು. ಇದು ಮೋಸಂಬಿ ನೋಡಿ. ಇದು ಫುಲ್ ಮೋಸಂಬಿ. ಅಲ್ಲಿ ಗಂಟ ಐತೆ ನಿಮಗೆ. ಅಲ್ಲಿ ಕರ್ಕೋಕೆ ಆಗೋದಿಲ್ಲ ನಾನು ಇದಕ್ಕೆ ಇಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ಇದು ವಾಟರ್ ಆಪಲ್ ವೈಟು. ಇದು ನಲ್ಲಿಕಾಯಿ ಲಾಂಗು, 3 ಇಂಚ್ ಬರ್ತದೆ ನಲ್ಲಿಕಾಯಿ. ಕಿಳಿ ನಲ್ಲಿಕಾಯಿ ಅಂತೀವಲ್ಲ, ಇದು 3 ಇಂಚ್ ಬರ್ತದೆ. ಇದು ಬನ್ನಿ, ಇದು ನೇರಳೆ ಹೈಬ್ರಿಡು, ಸೀಡ್ಲೆಸ್ಸು, ಬೀಜ ಇಲ್ಲ ಇದರಲ್ಲಿ. ಈ ಸೀಡ್ಲೆಸ್ ನೇರಳೆ. ಇದು ರೆಡಿ ಪ್ಲ್ಯಾಂಟ್ಸು, 3 ವರ್ಷದ ಗಿಡ ರೆಡಿ ಪ್ಲ್ಯಾಂಟ್ಸ್. ಇದು ಆಲ್ ಸೀಸನ್ನು ಹಲ್ಸು. ಎಲ್ಲ ಸೀಸನಲ್ಲೂ ಹಲಸು ಬರುತ್ತೆ. ಹಲ್ಸು ಹೌದು, ಎಲ್ಲ ಸೀಸನಲ್ಲಿ ಬರ್ತದೆ. ಇದು ನಾಗ್ಪುರ್ ಕಿತ್ಲೆ ಹಣ್ಣು. ಇದು ರಾಮಫಲ. ಬನ್ನಿ, ಇದು ನಿಮಗೆಲ್ಲ ಕಾಯಿ ಒಳಗೆಲ್ಲ ಕಾಯಿ ಬಿಟ್ಟಿದೆ. ಇಲ್ಲೇ ತೋರಿಸ್ತೀವಿ ಬನ್ನಿ. ನೋಡಿ, ರಾಮಫಲ ಕಾಯಿ ಬಿಟ್ಟಿದೆ ಇಲ್ಲಿ ನೋಡಿ. ಇದು ಕಾಯಿ ಬಿಟ್ಟಿದೆ. ಇದು 3 ವರ್ಷದ ಗಿಡ. ಓಕೆ. 3 ಇಯರ್ಸ್. ಹೌದು, ಇಲ್ಲಿ ಬನ್ನಿ ನೋಡಿ. ವೈಟ್ ನೇರಳೆ ನೋಡಿ, ಕಾಯಿ ಬಿಟ್ಟಿದೆ. ಇದು ಆಲ್ ಸೀಸನ್ ಮ್ಯಾಂಗೋ ನೋಡಿ. ಇದು ಕಾಯಿ ಇಲ್ಲೇ ಬಿಟ್ಟಿದೆ. ಎಲ್ಲ ಹುಡುಗ ಬರ್ತಾರಲ್ಲ ಕಿತ್ಬಿಡ್ತಾರೆ ಸರ್. ಎಲ್ಲ ಇಲ್ಲಿ ನೋಡಿ, ಈಚು ಎಲ್ಲ ಬಿಟ್ಟು ನೋಡಿ. ಇಲ್ಲ ಈಚು. ಇದು ಪಿಂಕು ಹುಣಸೆ. ನಾನು ಫೋಟೋ ತೋರಿಸ್ತೀನಿ ನಿಮಗೆ. ಇದು ತೈವಾನ್ ವೈಟ್ ಸೀಬೆ ನೋಡಿ. ಇಲ್ಲಿ ಕಾಯಿ ಬಿಟ್ಟಿದೆ ನೋಡಿ. ತೈವಾನ್ ವೈಟ್ ಇದು ಹೌದು. 3 ಇಯರ್ಸ್ ಸರ್ ಇದು? ಹೌದು. ಓಕೆ. ಇದು ಬಂದು ನಿಮಗೆ ರೆಡ್ ಚೆರಿ ಸ್ವಲ್ಪ. ಓಕೆ ಸರ್ ನೋಡಿ, ನಮ್ಮ ನರ್ಸರಿಲಿ ಇವರು ನಮಗೆ ಒಂದು 6 ವರ್ಷದ ಗಿಡ ಕೊಡ್ತಾಯಿದ್ದೀನಿ. ನಮ್ಮ ನರ್ಸರಿಲಿ ಏನು ಗಿಡ ಐತೆ, ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವರು ಮುಂದೆನೇ ಬಂದವ್ರು
ಅದೃಷ್ಟ ನಮಗೆ. ನಾವು ವೀಡಿಯೋ ಮಾಡೋ ಟೈಮಲ್ಲಿ ನಮ್ಗೆ ಬಂದವ್ರೆ, ನಾವೇನು ಅವ್ರು ಕರೆದಿಲ್ಲ, ಏನು ನಮ್ಮ ನರ್ಸರಿ ಗಿಡ ತೊಳಗೆ ಬಂದವ್ರೆ ಸರ್. ಅವ್ರಿಗೆ ಹೇಳಿದೆ, ನೋಡಿ ಸರ್ ನಮ್ಮ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಏನು ಗಿಡ ಕೊಟ್ಟಿದ್ದೆ ಅವ್ರಿಗೆ ಹೇಳಿ ಸರ್. ಯಾಕಂದರೆ ನಮ್ಮ ರೈತ ಬಂದವರು ನೋಡಿದ ತಕ್ಷಣ ಪರವಾಗಿಲ್ಲ ಅನ್ಬೇಕು, ಇವ್ರ ಪದಾರ್ಥ ಒಳ್ಳೇದು ಕೊಡ್ತೀನಿ ನೋಡಿ ಕೇಳಿ ಸರ್. ನಮ್ಮ ಕಸ್ಟಮರ್ ಗಿಡ ಕೊಡಿ, ತೆಂಗಿನ ಕೊಟ್ಟಿದ್ದೀನಿ, ಮಾವು, ಸಪೋಟ, ಸೀಬೆ ಎಲ್ಲ ಗಿಡನೂ ಕೊಟ್ಟಿದ್ದೀನಿ ಸರ್. ಈಗೆಲ್ಲ ಕೊಟ್ಟು 6 ವರ್ಷ ಆಯಿತು. ಈಗ ತೆಂಗು ಬರ್ತಾಯಿದೆ, ಮಾವು ಬರ್ತಾಯಿದೆ, ಎಲ್ಲ ಆಡೋಣ ಎಲ್ಲ ಗಿಡ ಬರ್ತಾಯಿದೆ. ಅವ್ರಿಗೆ ಕೇಳ್ಕೊಡಿ ಸರ್. ಸರಿ ಸರ್. ಇವಾಗ ಇವ್ರಿಗೆ ನೀವು ಹಳೆ ಕಸ್ಟಮರು, ಸೊ ನೀವು ಇವ್ರ ಹತ್ರ ಸುಮಾರು ಪ್ಲಾಂಟ್ಸ್ನ ಪರ್ಚೇಸ್ ಮಾಡಿರ್ತೀರಾ. ಸೊ ಆ್ಯಸ್ ಎ ಕಸ್ಟಮರ್ ಆಗಿ ಈ ನರ್ಸರಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸರ್? ನರ್ಸರಿ ರೆಸ್ಪಾಂಡ್ ಮಾಡ್ತಾವ್ರೆ, ಕ್ವಾಲಿಟಿ ಆಫ್ ಪ್ಲಾಂಟ್ಸ್ ಯಾವ ಥರ ಮೇಂಟೈನ್ ಮಾಡ್ತಾವ್ರೆ, ಸೊ ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್. ನಾವು ನರ್ಸರಿ ಬಗ್ಗೆ ಮಾತೇನು ಹೇಳೋಂಗಿಲ್ಲ, ಒಳ್ಳೆ ಕ್ವಾಲಿಟಿ ಗಿಡಗಳೇ ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ ರೈತರಿಗೆ. ನಾನು ಸುಮಾರು ಇವ್ರ ಹತ್ರ ಹೆಚ್ಚು ಕಮ್ಮಿ ಒಂದು 40-45 ಥರ ಗಿಡಗಳು ತೊಗೊಂಡಿದ್ದೀನಿ. ಅದರಲ್ಲಿ ವಾಟರ್ ಆಪಲ್ಲು, ಬಟರ್ ಫ್ರೂಟ್ಸು, ತೆಂಗು, ಸಪೋಟ, ಮತ್ತು ಸ್ಟಾರ್ ಚೆರಿ, ಮತ್ತು ದಾಳಿಂಬೆ, ಫ್ರೂಟ್ಸ್ ಗಿಡ ಎಲ್ಲ ತೊಗೊಂಡಿದ್ದೀನಿ. ಆದರೆ ಎಸ್ಪೆಷಲಿ ತೆಂಗು ತೊಗೊಂಡಿದ್ದೀನಿ. ತೆಂಗಿಗೆ ಆಲ್ರೆಡಿ ಫಲ ಸ್ಟಾರ್ಟ್ ಆಗ್ತಾಯಿದೆ. ಜೊತೆಗೆ ಇವರಲ್ಲಿ ಅಡಿಕೆ ಇದೆ, ಅಡಿಕೆ ಹೈಬ್ರಿಡ್ ಅಡಿಕೆ ಎಲ್ಲ ಕೊಡ್ತಾಯಿದ್ದಾರೆ, ಅವು ನೆಟ್ಟಿದ್ದೀವಿ. ಮತ್ತು ಚೆನ್ನಾಗಿ ಬರ್ತಾಯಿದೆ ಫಲ ಎಲ್ಲ. ಇದರಲ್ಲಿ ನಮ್ಮ ಇದರಲ್ಲಿ ರೇಟು ಸುಧಾ ಕಮ್ಮಿ ಇದೆ. ಮತ್ತು ಒಳ್ಳೆ ಇದರಲ್ಲಿ ಗಿಡಗಳು ಕೊಡೋದ್ರಿಂದ ಈಗ ಆಲ್ರೆಡಿ ನನ್ನ ಹತ್ರ ನನ್ನ ತೋಟದಲ್ಲಿ ಇರುವಂಥ ಫೋಟೋಗಳು ಇದ್ದಾವೆ, ನಿಮ್ಗೆ ತೋರಿಸ್ಬೇಕು ಅಂದರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸರಿ ಭೇಟಿ. ಫಲ ಬಂದಿದೆ ಅಂತೇಳಿ ನಮ್ಮ ತೋಟದಲ್ಲಿ ಚೆನ್ನಾಗಿ ಫಲ ಬಂದಿದೆ. ಅದರಲ್ಲಿ ಈ ಥರ ಒಂದು ಇದು ಬಂದಿದೆ, ಯಾವುದು ನೇರಳೆ, ಇದು ಎಲ್ಲ ಅಚ್ಚುಕಟ್ಟಾಗಿ ಗಿಡಗಳು ಬಂದವೆ. ಈ ರೇಂಜ್ ಬಂದಿದೆ. ಮತ್ತು ಇನ್ನೂ ತೆಂಗು ಅಷ್ಟೇ ತುಂಬ ಇದ್ದಾವೆ. ನೀವು ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟ ಮೇಲೆ ಇವ್ರ ಹತ್ರ ಗಿಡ ಪರ್ಚೇಸ್ ಮಾಡ್ಬೋದು. ರೇಟಲ್ಲೂ ಒಳ್ಳೆ ಇದೆ, ರೇಟ್ ಕಮ್ಮಿ ಇದೆ, ಒಳ್ಳೆ ಕ್ವಾಲಿಟಿ ಗಿಡ ಕೊಡ್ತಾರೆ. ಸುಮಾರು ನಾನು ಒಂದು 16-17 ವರ್ಷದಿಂದ ಗಿಡ ತಗೊಳ್ತಾ ಇದ್ದೀನಿ ಇಲ್ಲಿ. ಸುಮಾರು ನನಗೊಂದು 8-10 ಎಕರೆ ಜಮೀನಿದೆ, ಸುತ್ತಲೂ ಹಾಕಿದ್ದೀನಿ. ಒಳ್ಳೆ ಫಲ ಬರ್ತಾಯಿದೆ. ಅದರಲ್ಲಿ ಏನು ನೋ ಡೌಟು ತಗೋಬೋದು. ಮತ್ತು ಗ್ಯಾರಂಟಿ ಇದು ಇದರಲ್ಲಿ ಇಲ್ಲಿ ತಗೊಳ್ಳೋದ್ರಿಂದ. ನಿಮಗೆ ಮತ್ತೇನಾದ್ರು ಬೇಕು ಅಂದರೆ ನಾನು ಹೇಳ್ತೀನಿ, ಇಲ್ಲ ನಮ್ಮ ತೋಟಕ್ಕೆ ಕರ್ಕೊಂಡೋಗಿ ತೋರಿಸ್ತೀನಿ. ತೋಟಕ್ಕೆ ಕರ್ಕೊಂಡು ಹೋಗಿ ತೋರಿಸಿ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಸರ್ ಯಾವ ರೀತಿ ಕ್ವಾಲಿಟಿ ಚೆನ್ನಾಗಿದೆ. ಅದರಲ್ಲಿ ಏನು ಎರಡು ಮಾತಿಲ್ಲ, ಎಲ್ಲ ಥರದ ಗಿಡ ಸಿಗುತ್ತೆ ನಿಮಗೆ. ಫ್ರೂಟ್ಸ್ ಇರ್ಬೋದು, ಈ ರೈತ ಬಂದವ್ರಿಗೆ ಏನು ಬೇಕಾಗಿದೆ, ಮಾವು, ತೆಂಗು. ಆಮೇಲೆ ಈಗೆಲ್ಲ ನಾವೆಲ್ಲ ಒಂದು ಗೊತ್ತಿಲ್ಲದ ಕಮ್ಮಿ ರೇಟ್ ಕೊಡ್ತಾರೆ ಅಂದ್ಬಿಟ್ಟು ಒಂದು ಗಿಡ ತಗೊಂಡು ನೆಡ್ತೀವಿ, ಅಲ್ಲಿ ಫಲ ಬರೋಲ್ಲ, ನೆಕ್ಸ್ಟ್ ಅವಾಗ ಕಡಿಯೋಂಗಿಲ್ಲ, ಬಿಡುವಂಗಿಲ್ಲ. ಹಂಗಾಗಿ ನೋಡಿ ತಗೊಂಡೋಗೋದು ಒಳ್ಳೆಯದು ಗಿಡನ. ಇಲ್ಲಿ ಒಂದು ಎಷ್ಟೋ ಜನ ಬರ್ತಾರೆ, ಗಿಡ ಚೆನ್ನಾಗಿರ್ತವೆ, ಅವರು ಏನೋ ಇದಕ್ಕೆ ಹೋಗ್ತಾರೆ, ಬೇರೆ ಎಲ್ಲ ಒಂದು 10 ರೂಪಾಯಿ ಕೊಡ್ತಾರೆ ಗಿಡ ಅಂತ ತಗೊಂಡು ನೆಡ್ತಾರೆ. ಮುಂದೆ 5 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಫಲ ಬರೋಲ್ಲ. ಅದು ತುಂಬ ಇದಾಗ್ತದೆ. ಅದಕ್ಕೆ ನೋಡಿ ರೈತರು ಯಾಕೆಂದರೆ ಕಷ್ಟಪಡೋದ್ರಿಂದ ತುಂಬ ಇದನ್ನು ಯೋಚನೆ ಮಾಡಿ ಗಿಡಗಳು ತೊಗೊಂಡು ನೆಡಬೇಕು. ಹೇಳಿ ಸರ್. ಇವಾಗ ಮತ್ತೆ ಯಾರೋ ಗಿಡ ತೊಗೊಂಡೋಗಿರ್ತಾರೆ, 100 ಗಿಡ ತೊಗೊಂಡೋಗಿರ್ತಾರೆ, ಅದರ ಒಂದು 50 ಒಣಗೋಗಿರ್ತದೆ. ಇಲ್ಲ ಏನೋ ಇವರು ಗಿಡ ನೆಡುವುದರಲ್ಲಿ ಹೆಚ್ಚು ಕಮ್ಮಿ ಮಾಡಿರ್ತಾರೆ, ಏನೋ ಒಂದು ತೊಂದರೆ ಆಗಿರ್ತದೆ. ಸರ್ ಹಿಂಗಾಗಿದೆ ಅಂದರೆ ಅದರ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಯಾವುದೇ ಒಂದು ಗಿಡ ಹಿಂಗಾಗಿದೆ ಸರ್ ಅಂದರೆ, ಯಾಕೆ ರೈತ ದುಡ್ಡು ಕೊಟ್ಟು ತೊಗೊಂಡೋಗಿರ್ತಾನೆ ಸರ್. ರೀಪ್ಲೇಸ್ಮೆಂಟ್ ಮಾಡೋಕೆ ಅದಕ್ಕೂ ಪ್ರೈಸ್ ಇಲ್ಲ ಮತ್ತೆ ತಗೊಳ್ಳಲ್ಲ ಅವರು. ಈಗ ತಗೊಳ್ಳಲ್ಲ ಆ ಥರ ಗಿಡನ. ನಾನು ಆಲ್ರೆಡಿ ಒಂದು 15-16 ವರ್ಷದಿಂದ ತಗೊಳ್ತಾ ಇರೋದ್ರಿಂದ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇರೋದು. ಯಾವುದೇ ಒಂದು ಇವರಿಂದ ಹೇಳೋದಾಗಲಿ ಇನ್ನೊಂದಾಗಲಿ ಇಲ್ಲ. ಯಾವುದೊಂದು 100 ಗಿಡ ತೊಗೊಂಡೋಗಿರ್ತಾರೆ, ಒಂದು 50-20 ಗಿಡ ಹೋಗಿರ್ತದೆ, ಅದಕ್ಕೆ ರೀಪ್ಲೇಸ್ಮೆಂಟು ಮಾಡಿಕೊಡ್ತಾರೆ. ಅಂದರೆ ಅದು ಕಾರಣ ಇರಬೇಕು. ಇವ್ರು ಮತ್ತೆ ತೊಗೊಂಡೋಗ್ಬೇಕಾರೆಲ್ಲ ಮುರಿದಾಕೋದು ಅದಂತಲ್ಲ, ಅಲ್ಲಿಗೆ ನೆಟ್ಟು ಗಿಡ ಬಂದಿಲ್ಲ ಅಂದಾಗ ಮಾತ್ರ ಆ ಗಿಡನ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಓಕೆ ಸರ್. ನೀವು ಇಲ್ಲಿ ನರ್ಸರಿಗೆ ಇವಾಗ ವಿಸಿಟ್ ಮಾಡಿರೋ ಪರ್ಪಸ್ ಏನು ಸರ್? ಇಲ್ಲ, ಇಲ್ಲಿ ಆಪಲ್ ಗಿಡ ಬಂದಿದ್ದಾವೆ ಅಂತ ಹೇಳಿದರು. ಹಾಗಾಗಿ ನಾನು ಆಲ್ರೆಡಿ ಮುಂಚಿತವಾಗಿ ಅವ್ರಿಗೆ ಒಂದು 100 ಗಿಡಕ್ಕೆ ಆರ್ಡರ್ ಮಾಡಿದ್ದೆ. ಗಿಡ ಬಂದಿದೆ ಬನ್ನಿ ಸರ್ ಅಂತ ಹೇಳಿದ್ರು. ಆ ಕಾರಣಕ್ಕೆ ಬಂದಿದ್ದೀನಿ. ನೋಡಿ ಇದೇ ಆಪಲ್ ಗಿಡ ಅಂತ ಹೇಳ್ತಾ ಇದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ತಗೊಂಡೋಗ್ತಾ ಇರೋದು, ಇನ್ನೂ ತಗೊಂಡೋಗಿಲ್ಲ, ತಗೊಂಡೋಗ್ತೀನಿ. ಆಪಲ್ ಗಿಡ ಯಾಕಂದ್ರೆ ಇವರಲ್ಲಿ ನನಗೆ ಗ್ಯಾರಂಟಿ ಇದೆ. ಹಾಗಾಗಿ ಈ ಆಪಲ್ ಗಿಡ ತಗೊಳ್ಳೋ ಉದ್ದೇಶದಿಂದ ಇವಾಗ ನಾನು ಬಂದಿರೋದು. ಓಕೆ ಸರ್. ಆ್ಯಸ್ ಎ ಕಸ್ಟಮರ್ ಆಗಿ ಈ ನರ್ಸರಿ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಏನು ಸರ್? ಏನು ಹೇಳ್ತೀರಾ ಜನಗಳಿಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡೋದಾದರೆ? ಲೈಕ್ ಪ್ಲಾಂಟ್ಸ್ ಕ್ವಾಲಿಟಿ ಆಗಿರ್ಬೋದು, ಇಲ್ಲಿ ಬಂದಮೇಲೆ ಅವ್ರ ರೆಸ್ಪಾನ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಆ್ಯಸ್ ಎ ಕಸ್ಟಮರ್ ಆಗಿ?
ಇಲ್ಲ, ನಾನು ಬಂದು ನೋಡಿದೆ ಇಲ್ಲಿ. ಹಾಂ. ಎಲ್ಲ ಗಿಡನೂ ಚೆನ್ನಾಗಿದೆ. ಓಕೆ. ಎಲ್ಲ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಎಲ್ಲ ಕಂಪ್ಲೀಟು. ಎಲ್ಲ ವೆರೈಟೀಸೂ ಇದೆ ಇಲ್ಲಿ. ಓಕೆ. ಆದರೆ ಹಣ್ಣು ಗಿಡನೂ ಇದೆ, ಸುಮ್ಮನೆ ಖಾಲಿ ಫ್ರೂಟ್ಸ್ ಗಿಡನೂ ಇದೆ. ಹಣ್ಣು ಬಿಟ್ಟಿದೆ ಕೆಲವು ಗಿಡದಲ್ಲಿ, ಎಲ್ಲ ಚೆನ್ನಾಗಿದೆ. ಓಕೆ. ಇವರು ಬರ್ತಾನೆ ಒಬ್ಳೈಸಾಗಿ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಸೊ ನೀವು ಬಂದ ಕೂಡಲೇ ಅವರು ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದರು. ಓಕೆ. ರೆಸ್ಪಾನ್ಸ್ ಮಾಡಿ ಚೆನ್ನಾಗಿದ್ದು ಹಿಂಗೆ ಅಂತ ಹೇಳಿ ನಮಗೆ ಅಡ್ವೈಸ್ ಮಾಡಿ ಓಕೆ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಮಗೆ. ಸೊ ಪ್ರೈಸ್ ಎಲ್ಲ ರೀಸನೇಬಲ್ ಆಗಿದೆನಾ? ಪರವಾಗಿಲ್ಲ, ಓಕೆ. ಪರವಾಗಿಲ್ಲ, ರೀಸನಬಲ್ ಆಗಿದೆ. ಆದರೆ ವೆರೈಟೀಸಿಗೆ ತಕ್ಕಂಗೆ ರೇಟ್ಗಳು ಇದೆ. ಓಕೆ. ವೆರೈಟೀಸು ಮಾವಿನ ಗಿಡನೂ ಚೆನ್ನಾಗಿದೆ, ಎಲ್ಲ ಫ್ರೂಟ್ಸ್ ಪ್ಲ್ಯಾಂಟು ಎಲ್ಲ ಚೆನ್ನಾಗಿದೆ. ಓಕೆ. ಎಕ್ಸಾಟಿಕ್ ಫ್ರೂಟ್ಸೂ ಇದೆ ಇಲ್ಲಿ? ಎಲ್ಲ ಚೆನ್ನಾಗಿದೆ. ಓಕೆ. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ಅಂದರೆ ಯಾವ ಥರ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ ಇವರು? ಇಲ್ಲ, ಅವ್ರು ಕೇಳಿದರು ದೊಡ್ಡ ಗಿಡನೇ ನಾನು ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತೀನಿ ಅಂತ. ನಾನು ಇನ್ನು ಸುಮ್ಮನೆ ಯಾತಕ್ಕೆ ಅಂತಂದ್ಬಿಟ್ಟು ನಾವು ಕಾರ್ನಲ್ಲಿ ಬಂದಿದ್ವಿ. ಓಕೆ. ಹಂಗೆ ಕಾರ್ನಲ್ಲೇ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.